ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಸಾರಿ, ನಾನು ಈಗಾಗಲೇ ಎದ್ದು ನಿಮ್ಮ ಜೊತೆ ಕೆಲಸ. ಅಯ್ಯೋ ಯಾಕಮ್ಮ ಇಷ್ಟು ಬೇಗ ಎದ್ದು ಬರೋದಕ್ಕೆ ಹೋದೆ? ಸುಸ್ತಾಗಿರುತ್ತೆ, ಇನ್ನೂ ಸ್ವಲ್ಪ ಹೊತ್ತು ಮಲ್ಕೋಬೇಕಾಗಿತ್ತು. ಈ ಮನೆ ಸೊಸೆ ಬೇರೆ ನೀನು, ಹೇಳೋರು ಕೇಳೋರು ಯಾರಿದ್ದಾರೆ ಹೇಳು? ಹೋಗಮ್ಮ ಮಲ್ಕೋ, ಹೋಗಿ ಇನ್ನು ಸ್ವಲ್ಪ ಹೊತ್ತು. ಹೊಸ ಜಾಗ ಅಲ್ವಾ, ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕು. ಹಾಸಿಗೆ ಮೇಲೆ ತಲೆ ಇಟ್ಟಿದ್ದೆ ತಡ, ಯಾವಾಗ ನಿದ್ದೆ ಮಾಡಿದೆ ಅಂತಲೇ ಗೊತ್ತಾಗಲಿಲ್ಲ. ಹಾಂ, ಗೊತ್ತಾಗಲ್ಲ. ಯಾಕೆಂದರೆ ಈ ಛತ್ರದಲ್ಲಿ ಸೊಳ್ಳೆಕಾಯಿ ಕಚ್ಚಿಸ್ಕೊಂಡು ಕೊಣ 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 ಅಂತ ಫ್ಯಾನ್ ತಿರುಗ್ತಾ ಇರುತ್ತಲ್ವಾ, ಅದ್ರ ಕೆಳಗಡೆ ಚಾಪೆ ಹಾಕೊಂಡು ಮಲ್ಕೊಳ್ಳೋವ್ರಿಗೆ ಈ ಮೆತ್ತಗಿರೋ ಹಾಸಿಗೆ ಆಮೇಲೆ AC ರೂಮ್ ಸಿಕ್ಕಿದಾಗ ಆರಾಮಾಗಿ ನಿದ್ದೆ ಬಂದ್ಬಿಡುತ್ತೆ, ಗೊತ್ತಾಗೋದೇ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅರ್ಧ ರಾತ್ರಿನಲ್ಲಿ ಕೊಡೆ ಹಿಡಿದ್ರೆ ಅಂತ, ಅರ್ಥ ಆಗುತ್ತೆ ಬಿಡೋ, ಏನು ತೊಂದರೆ ಇಲ್ಲ. ನಾನೇನು ಮಾಡಲಿ, ಎಲ್ಲಿಂದ ಶುರು ಮಾಡಲಿ? ನೀವು ಪಾಪ ಈ ವಯಸ್ಸಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡೋದು ನೋಡಿದ್ರೆ ನನಗೂ ಸಂಕಟ ಆಗುತ್ತೆ. ಹಾಗಾದ್ರೆ ನಂಗೆ ವಯಸ್ಸಾಗಿ ಹೋಗಿದೆ ಅನ್ಬಿಟ್ಯಾ? ಹಾಂ, ಹೋಗಮ್ಮ, ಬೆಟ್ಟನೇ ದಾಟ್ ಬಂದವಳಿಗೆ ಕೆರೆ ದಾಟೋದು ಕಷ್ಟವೇ. ಅದು ನಿಜಾನೇ. ಏನಾದರೂ ಸಹಾಯ ಬೇಕಾ ಅಂತ ಕೇಳಿದೆ. ನೋಡಮ್ಮ, ಸಹಾಯಕ್ಕಿಂತ ನಮ್ಮ ಮನೆಯಲ್ಲಿ ಎಲ್ರಿಗೂ ಸೇವೆ ಮಾಡೋ ಮನೋಭಾವ ಇದೆ. ಸೇವೆ ಮಾಡಲೇಬೇಕು. ಇಷ್ಟಕ್ಕೂ ನೀನು ನನ್ನ ಪರ್ಮಿಷನ್ ಕೇಳೋ ಅಗತ್ಯನೇ ಇಲ್ಲ. ಅಂದರೆ ಈ ಕಿಚನ್ಗೆ, ಈ ಮನೆಗೆ ಅಂತ ಒಬ್ರು ಯಜಮಾನಿ ಇದ್ದಾರೆ. ನೀವು ಯಜಮಾನಿ ಅಲ್ವಾ, ಕೆಲ್ಸದವ್ರಾ? ಭಗವಂತನ ಮುಂದೆ ಈ ಯಜಮಾನ ಯಾರು ಇಲ್ಲಮ್ಮ, ಎಲ್ಲರೂ ಸೇವಕರೇ ಅಲ್ವಾ? ನೋಡು, ನೀನು ಈ ಕಿಚನ್ನಲ್ಲಿ ಕೆಲಸ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಫೋಟೋ ಇದೆಯಲ್ಲ, ಅವ್ರ ಫೋಟೋ ಮುಂದೆ ಹೋಗಿ ದೀಪ ಹಚ್ಚಿ ಅವ್ರ ಆಶೀರ್ವಾದ ಪಡ್ಕೊ. ಯಾಕೆಂದ್ರೆ ಅದಕ್ಕೆನ ನಾವು ಈ ಮನೆಯಲ್ಲಿ ದೇವರು ಅಂತ ಪೂಜೆ ಮಾಡ್ತೀವಿ. ಇದು ನಮ್ಮನೆ ಸಂಪ್ರದಾಯ ಅಮ್ಮ. ನಿಮ್ಮ ಮನೆಯಲ್ಲಿ ವಿಧಿವಿಧಾನ ಹೇಗಿರುತ್ತೋ ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನು ಅಂದರೆ, ಮೊದಲನೇ ಸಲ ನೀನು ದೀಪ ಹಚ್ಚಕ್ಕೆ ಹೋಗಿ ದೊಡ್ಡ ಅವಘಡನೆ ಆಗೋಯ್ತಲ್ವಾ, ಯಾಕೋ ಅತ್ತಿಗೆಗೆ ಸಮಾಧಾನ ಇರಲಿಲ್ಲ ಅನಿಸುತ್ತೆ.